ನಮ್ಮ ಚಪ್ಪೆ ಓನು ಭಗವಾನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಮದುವೆಗೆ ಹೋಗ್ತಾ ಇದ್ದೇವೆ. ಮದುವೆ ಇರೋದು ಕುಂಟನ್ಕುಳಿ. ಕೂದಲೆಲ್ಲ ಹಾರಿದೆ ಗಾಳಿಗೆ. ಗಾಡಿಯಲ್ಲಿ ಹೋಗಿ ಫುಲ್ ಚೇಂಜ್ ಆಗಿದೆ. ಕುಂಟನ್ಕುಳಿಗೆ ನಾನು ಬರದೆ ತುಂಬ ವರ್ಷ ಆಯಿತು. ಎಷ್ಟೋ ವರ್ಷ ಆಯಿತು, 10-15 ವರ್ಷ ಆಯಿತು ಸಿಂಧು. ಹಾಂ, ಈಗ ನಾವು ಅಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರ ಮದುವೆ. ಅದು ಕಾಸರಗೋಡು ಹೋಗೋದು. ಮೇಲೆ ಇಲ್ಲಿ ನಾವು ಕುಂಟನ್ಕುಳಿ ಹೋಗೋದು. ತುಂಬ ವರ್ಷಗಳ ನಂತರ ನಾನು ಈ ಸೈಡಾಗಿ ಬರೋದು. ಆದ ಕಾರಣ ನೋಡಿ, ಫುಲ್ ಹೈವೇ, ನ್ಯಾಷನಲ್ ಹೈವೇಗೋಸ್ಕರ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ನಡೀತಾ ಉಂಟು. ನಾವೀಗ ಬಾಯಾರಿಕೆ ಆಯಿತು ಅಂತೇಳಿ ಕುಡಿಲಿಕ್ಕೆ ನೀರಿಗೋಸ್ಕರ ಅಂಗಡಿ ಹತ್ರ ನಿಲ್ಲಿಸಿದ್ದೇವೆ. ಫುಲ್ ಎಲ್ಲ ಚೇಂಜ್. ಹೇರ್ ಪಿನ್ ಬೆಂಡ್ ಅಂತಿದೆ. ಅತ್ತಿಗೆ ಹೇಗೆ ಹೆಸರು ಅಲ್ಲ, ನಾನು ಎಲ್ಲಿ ಇಟ್ಟು ಹೇರ್ ಪಿನ್ ಬೆಂಡ್ ಗಟ್ಟಿಯದಲ್ಲಿ. ಚಟ್ಟಂಚಾಲಿಂದ ಬಂದಡ್ಕಕ್ಕೆ ಹೋಗೋ ರೋಡಲ್ಲಿ ಹೋಗಬೇಕು. ಆ ದಾರಿಯಲ್ಲಿ ಹೋಗುವಾಗ ಕುಂಟನ್ಕುಳಿ ಸಿಗೋದು. ಆಗ ಹೋಗುವ ದಾರಿಯಲ್ಲಿ ಒಂದು ಗುಡ್ಡೆ ಇದೆ. ಆ ಗುಡ್ಡೆಯನ್ನು ಮೇಲೆ ಹತ್ತಲಿಕ್ಕಿದೆ. ಸೈಡಿಂದಲೇ ಆ ಗುಡ್ಡೆಯನ್ನು ಹತ್ತೋದು. ಆಗ ಹತ್ತುವಾಗ ಬೆಂಡ್ ಸಿಗ್ತದೆ. ಆ ಬೆಂಡಿಗೆ ಹೇರ್ ಪಿನ್ ಬೆಂಡ್ ಅಂತ ಹೇಳಿದ್ದಾರೆ. ಆ ಹೇರ್ ಪಿನ್ ಬೆಂಡ್ ಅಂತೇಳಿ ಹೆಸರು ಕೊಟ್ಟಿದ್ದಾರೆ. ಇದೇ ಹಾಗಾದ್ರೆ ಗುಡ್ಡೆ. ಇದು ಗುಡ್ಡೆ. ಇದೀಗ ಶಾನ್ವಿನ ಹೇಳಿದ್ರು ಹೀಗೆ ಹೋಗುದಿಗೆ ಗುಡ್ಡೆ. ಈಗ ನಾವು ಸ್ವಲ್ಪ ಮೇಲೆ ಬಂದೇವೆ. ಇದೇನೇ ಹುಕ್ಕಿಕೊಂಡಿದ್ದದ್ರೆ ಇದೇ ಗೊತ್ತಾಗ್ಲಿಲ್ಲ. ಕಾಣ್ತದೆ ಬ್ರಿಡ್ಜ್ ಎಲ್ಲ ಮೇಲಿಂದ ಒಳ್ಳೆ ಒಂದು 2 ಟರ್ನ್ ಉಂಟು. ಮನೆ 2 ಆಯ್ತು, ಇನ್ನೆರಡು ಇದು ಒಂದು ಮೇಲೆ ನಡು ಗುಡ್ಡೆನೆ. ಇದನ್ನೇ ಏನ್ ಮಾಡ್ಲಿಲ್ಲಲ್ಲ ಅವರು. ಇದನ್ನೇ ನಾನು ತೋರಿಸ್ಬೇಕಿತ್ತು ಮಕ್ಕಳಿಗೆ. ಮೂರನೇದು ಒನ್ ಮೋರ್ ಹೇರ್ ಪಿನ್ ಬೆಂಡ್ ಫ್ರೀ. ಹೇರ್ ಪಿನ್ ಬೆಂಡ್ ಫ್ರೀ. 3 ಒನ್ ಮೋರ್ ಹೇರ್ ಪಿನ್ ಬೆಂಡ್ ಇನ್ನೊಂದು ಬೆಂಡ್. 7 ಕಿಲೋಮೀಟರ್ ಕುಂಟನ್ಕುಳಿ. One more hair bend 4. Hair bend 4. Hair bend 4. Hair pin bend 4. 5. One more hair pin bend 5. Hair pin bend 5. 6 ಅಲ್ಲ? ಇನ್ನೊಂದು 5th one ಅಲ್ಲಿ ಬರ್ತದೆ. Hair pin bend 5. ಅದೇ ನೋಡ್ಲಿಕ್ಕೆ ಗಗನಿಗೆ ತೆಗಿಬೇಕಪ್ಪ. ಮೆಲ್ಲ ಸ್ಲೋ ಮಾಡಿ. ಸ್ವಲ್ಪ ತೆಗಿತಾ ಇದೆಯಾ? ಅಲ್ಲಿಂದ ಕಾಣಿಲ್ಲ ಮೇಲೆ ಸ್ಪೀಡಲ್ಲಿ ಹೋಗುವ. ರೋಡ್ ಕೆಳಗೆ ಕಾಣ್ತದೆ. ಹೇರ್ ಪಿನ್ ಬೆಂಡ್ 5 ಆಗುವಾಗ ಅಲ್ಲಿ ಮುಗೀತದೆ. ಗುಡ್ಡೆಯ ಮೇಲೆ ಬಂದು ನಾವು ಮುಟ್ಟುತ್ತೇವೆ, ರೀಚ್ ಆಗ್ತೇವೆ. ಸೊ ಇದೊಂದು ನನಗೆ ಒಂದು ವಿಶೇಷವಾದ ಒಂದು ಗುಡ್ಡೆ. ಆ ಗುಡ್ಡೆಯ ಮೇಲಿನ ಸೈಡಿಂದಲೇ ಮೇಲೆ ಆ ಗುಡ್ಡೆವರೆಗೆ ಇರೋದು ನಾವು. ಅಲ್ಲಿಂದ ನಂತರ ವಿಶಾಲವಾದ ಜಾಗ ನೋಡಿ. ಈಗ ನಾವು ಮೇಲೆ ಬಂದೆವು, ಗುಡ್ಡೆದು ಮೇಲೆ ಬಂದೆವು. ಈಗ ಸ್ವಲ್ಪ ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿ ಕುಂಟನ್ಕುಳಿ ಊರು ನಮಗೆ ಸಿಗ್ತದೆ. ಈ ಒಂದು ಬೆಂಡ್ ಒಂದು ವಿಶೇಷವಾದ ಬೆಂಡ್. ಕೆಳಗಿಂದ ನಾವು ನೋಡಿದರೆ ಫುಲ್ ರೋಡ್, ನಾವು ಬಂದ ರೋಡೆಲ್ಲ ಕಾಣ್ತದೆ. ಸೊ ಹೊಳೆ ಎಲ್ಲ ಕಾಣ್ತಾ ಇರ್ತದೆ. ಇದನ್ನು ಮಕ್ಕಳಿಗೆ ತೋರಿಸುವ ಅಂತ ಇದ್ದದ್ದು, ಆದರೆ ನನಗೆ ಗೊತ್ತೇ ಆಗಲಿಲ್ಲ. ಇದನ್ನು ಹುಡುಕ್ತಾ ಇದೆ, ಗುಡ್ಡೆ ಎಲ್ಲ ಬರುವಾಗ ಅದು ಎಲ್ಲಿದೆ ಅಂತೇಳಿ, ಆದರೆ ಸಿಕ್ಕಲಿಲ್ಲ. ಇದೀಗ ನಾವು ಕುಂಟನ್ಕುಳಿಗೆ ರೀಚ್ ಆಗ್ತಾ ಇದ್ದೇವೆ. ಅಲ್ಲೊಂದು ಕುಂಟನ್ಕುಳಿಯಲ್ಲಿ ಒಂದು ಹಂಚಿನ ಕಾರ್ಖಾನೆ ಇದೆ ನೋಡಿ. ಇದು ಕುಂಟನ್ಕುಳಿ ಪೇಟೆ. ಮೊದಲೆಲ್ಲ ಇಷ್ಟು ಅಂಗಡಿಗಳು ಅದು ಹೀಗೆ ಡಬಲ್ ರೋಡೆಲ್ಲ ಇಲ್ಲಾಗಿತ್ತು. ಈಗ ನೋಡಿ ಫುಲ್ ಚೇಂಜ್ ಆಗಿದೆ. ನಾನು ಎಷ್ಟೋ ವರ್ಷಗಳ ನಂತರ ಬರೋದು ಕುಂಟನ್ಕುಳಿಗೆ. ಫುಲ್ಲು
ಪೇಟೆಯೇ ಚೇಂಜ್ ಆಗಿದೆ. ಈಗ ನಾವು ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಮದುವೆ ಎಲ್ಲ ಆದ ಮೇಲೆ ಅಲ್ಲಿ ಊಟ ಎಲ್ಲ ಮಾಡಿ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಬರೋದು ಅಂತೇಳಿ. ಸೊ ಈಗ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗುವ. ಈಗ ಅಲ್ಲಿ ಕುಂಡಂಕೊಳ್ಳಿಯಲ್ಲಿರುವ ದೇವಸ್ಥಾನದ ಅಲ್ಲೇ ಹಾಲ್ ಇದೆ, ಆ ಹಾಲಲ್ಲಿ ಮದುವೆ. ಫಸ್ಟ್ ಈ ದೇವಸ್ಥಾನ ಯಾವುದಂದರೆ ಕುಂಡಂಕುಳಿ ಪಂಚಲಿಂಗೇಶ್ವರ ದೇವಸ್ಥಾನ. ಇದು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಕಟ್ಟಿದೆ. ಅದು ಎದುರುಗಡೆಗೆ ಆ ಕೋಟೆ ಕಾಣುವುದಿಲ್ಲ, ನಾನು ಆಮೇಲೆ ತೋರಿಸ್ತೇನೆ ನಿಮಗೆ. ಹಿಂದುಗಡೆಯಿಂದ ಕೋಟೆ ಕಾಣ್ತದೆ, ಟಿಪ್ಪು ಸುಲ್ತಾನ್ ಅವರು ಮಾಡಿದ ಕೋಟೆ. ಅದರ ಒಳಗೆ ಈ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಫಸ್ಟ್ ಮೇನ್ ಇದು ಪಂಚಲಿಂಗೇಶ್ವರ ಅಂದರೆ ಶಿವನದೇ ಟೆಂಪಲ್. ಸೈಡಲ್ಲಿ ಅಂದರೆ ಪಂಚಲಿಂಗೇಶ್ವರನ ಎಡ ಮತ್ತು ಬಲಭಾಗದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ಚಿಕ್ಕ ಗುಡಿ ಮಾಡಿ ಅಲ್ಲಿ ಆರಾಧಿಸ್ತಾರೆ. ಈ ರೀತಿ ಒಂದು ದೇವಸ್ಥಾನ ಬೇರೆಯಲ್ಲಿ ಇಲ್ಲ ಅಂತ ಅನಿಸ್ತದೆ. ತುಂಬ ವಿಶೇಷವಾದ ದೇವಸ್ಥಾನ. ಅಂದರೆ ಬ್ರಹ್ಮನ ದೇವಸ್ಥಾನ ಎಲ್ಲಿ ಸಹ ಇಲ್ಲ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ 3 ದೇವರನ್ನು ಆರಾಧಿಸ್ತಾರೆ. ಸೊ ನಾನು ಇಲ್ಲಿಗೆ ಬರದೆ ತುಂಬ ವರ್ಷಗಳಾಯಿತು, ಒಂದು 25 ವರ್ಷ ಆಯಿತು ಅಂತ ಕಾಣ್ತದೆ ದೇವಸ್ಥಾನಕ್ಕೆ ಬರೋದು. ಕುಂಡಂಗೋಳಿಗಾದರೆ ಅಲ್ಲಿ ಚಿಕ್ಕಮ್ಮನ ಮನೆಗೆ ಫಂಕ್ಷನಿಗೆಲ್ಲ ಬಂದಿದ್ದೇನೆ, ಅಂದರೆ ಒಂದು 15 ವರ್ಷದ ಮೊದಲೆಲ್ಲ. ಆದರೆ ಈ ದೇವಸ್ಥಾನಕ್ಕೆ ನಾನು ಚಿಕ್ಕ ಹುಡುಗಿರುವಾಗ ಆ ಟೈಮಲ್ಲಿ ಇಲ್ಲಿ ಜಾತ್ರೆ ಎಲ್ಲ ಇರ್ತಿತ್ತು, ಆಗ ಇಲ್ಲಿಗೆ ಬರ್ತಿದ್ದೆ. ಬಂದಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದದ್ದು. ಇದು ಎಲ್ಲ ಚೇಂಜ್ ಆಗಿದೆ ನೋಡಿ, ತುಂಬ ಖುಷಿ ಆಯಿತು ದೇವಸ್ಥಾನ ಒಳಗೆಲ್ಲ ಬಂದು. ಅಂದರೆ ಈ ದೇವಸ್ಥಾನ ಹೇಗಿದೆ ಅಂತ ಹೇಳಿ ಎಂಬುದೇ ಮರ್ತೇ ಹೋಗಿತ್ತು, ಅದನ್ನೆಲ್ಲ ನೋಡುವ ಒಂದು ಭಾಗ್ಯ ಸಿಕ್ಕಿತು. ಸೊ ಅದು ಈ ಚಾನ್ಸನ್ನು ಮದುವೆಗೆ ಬಂದು ಅಂಕಲ್ ಅವರು ಕರೆದಾಗ ನೋಡುವ ದೇವಸ್ಥಾನ ಎಲ್ಲ ನೋಡಲಿಕ್ಕೆಲ್ಲ ಸಿಗ್ತದೆ, ಕುಂಡಂಕೊಳ್ಳಿಯನ್ನು ನೋಡಲಿಕ್ಕೆ ಸಿಗ್ತದೆ, ಚಿಕ್ಕಮ್ಮನ ಮನೆಗೆಲ್ಲ ಹೋಗ್ಬೋದು ಅಂತೇಳಿ ಆ ಒಂದು ಚಾನ್ಸನ್ನು ಉಪಯೋಗಿಸಿದೆ. ಸೊ ಈ ಮದುವೆ ಕಾರಣದಿಂದಾಗಿ ನನಗೆ ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಆಯಿತು. ಇದು ದೇವಸ್ಥಾನದ ಹೊರಭಾಗದಲ್ಲಿ ನಾನು ಸುತ್ತು ಬರ್ತಾ ಇರೋದು. ನಾವೆಲ್ಲರೂ ನೋಡಿ ಎಷ್ಟು ತುಂಬ ಹೊತ್ತಿಂದ ನಡೀತಾ ಇದ್ದೇವೆ. ಆಗ ಗ್ರಹಿಸಿಕೊಳ್ಳಿ ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ, ವಿಶಾಲವಾಗಿದೆ ದೇವಸ್ಥಾನ ನೋಡಿ, ದೊಡ್ಡ ದೇವಸ್ಥಾನ ಇದು. ಸೊ ತುಂಬ ಇದು ಪ್ರಸಿದ್ಧವಾದ ದೇವಸ್ಥಾನ. ಈಗ ಎದುರು ಭಾಗಕ್ಕೆ ಬರ್ತಾ ಇದ್ದೇನೆ. ಅಲ್ಲಿ ತುಂಬ ಜನ ಎಲ್ಲ ಬಂದಿದ್ದಾರೆ ಭಕ್ತರು ಈ ದೇವಸ್ಥಾನದಲ್ಲಿ. 2 ಮದುವೆ ಹಾಲ್ ಇದೆ. ಅದರಲ್ಲಿ ಒಂದು ಹಾಲಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರಾದ ಅಂಕಲ್ ಅವರ ಮಗನ ಮದುವೆ. ಸೊ ಈಗ ದೇವಸ್ಥಾನದ ಎದುರುಗಡೆ ಬಂದೆ ನೋಡಿ, ಅಲ್ಲಿ ಎದುರು ನೋಡಿ ಇದು ವಿಷ್ಣುವಿನ, ಇಲ್ಲಿ ನಿಂತು ನೋಡಿದರೆ ವಿಷ್ಣುವಿನ ಗುಡಿ ಕಾಣ್ತದೆ. ಆದರೆ ಅದನ್ನು ನಾನು ವೀಡಿಯೋ ಅಷ್ಟೊಂದು ಮಾಡಲಿಲ್ಲ, ನಾನೇ ನೋಡಿ ವೀಡಿಯೋ ಮಾಡಲಿಲ್ಲ. ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ, ಹಾಗೆ ಅಲ್ಲಿ ತುಂಬ ಜನ ಇದ್ದಾರೆ, ತುಂಬ ಕ್ಯೂ ಇದೆ. ಅಲ್ಲಿ ವಿಶೇಷ ಪೂಜೆ ಮಾಡಿದವರದೆಲ್ಲ ಅವರಿಗೆಲ್ಲ ಪ್ರಸಾದ, ನಮಗೆ ಬಂದವರಿಗೆಲ್ಲ ಪ್ರಸಾದ ಕೊಡ್ತಾಯಿದ್ರು. ಹಾಗೆ ಪ್ರಸಾದ ಎಲ್ಲ ತಗೊಂಡು ಈಗ ನಾವು ಮದುವೆ ಹಾಲಿಗೆ ಹೋಗ್ತಾ ಇದ್ದೇವೆ. ಸೊ ನೋಡಿ ಎಷ್ಟು ದೊಡ್ಡ ದೇವಸ್ಥಾನ ಅಂತೇಳಿ. ನನಗೆ ಆಗುವಷ್ಟು ವೀಡಿಯೋ ಮಾಡಿದ್ದೇನೆ, ಒಳಗಡೆ ಎಲ್ಲ ವೀಡಿಯೋ ಮಾಡುವಾಗಿಲ್ಲ, ಹೊರಗಿನ ಭಾಗದ್ದು ಮಾತ್ರ ವೀಡಿಯೋ ಮಾಡಿದ್ದು. ತುಂಬ ಖುಷಿ ಆಯಿತು ಇಲ್ಲಿ ಬಂದು ಮಾತ್ರ, ದೇವಸ್ಥಾನಕ್ಕೆ ಬಂದು ನೋಡಿ ಎಷ್ಟು ಜನ ಎಲ್ಲ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ನೋಡಿ ಮಕ್ಕಳೆಲ್ಲ ಮುಂದೆ ಹೋದರು. ನಾವೀಗ ಮದುವೆ ಹಾಲ್ ಹುಡುಕ್ತಾ ಇದ್ದೇವೆ. ಈಗ ಫಸ್ಟ್ 2 ಮದುವೆ ಹಾಲ್ ಇರೋ ಕಾರಣ ಎರಡರಲ್ಲೂ ಸಹ ಮದುವೆ ಆಗ್ತಾ ಇತ್ತು. ಹಾಗಾದಾಗ ಫಸ್ಟ್ ಒಂದು ಮದುವೆ ಹಾಲ್ ಸಿಕ್ಕಿತ್ತು, ನೋಡುವಾಗ ಆ ಹಾಲಲ್ಲಿ ಅಲ್ಲ ಮದುವೆ. ಈಗ 2ನೇ ಮದುವೆ ಹಾಲಿಗೆ ಹೋಗ್ತಾ ಇದ್ದೇವೆ. ಆ ಮದುವೆ ಹಾಲಲ್ಲಿ ಮದುವೆ ನಡೀತಾ ಇದೆ. ಸೊ ಅಲ್ಲಿ ಸಹ ಹಾಗೆ ತುಂಬ ಜನ ಕಾಣ್ತಾ ಇದ್ದಾರೆ, ತುಂಬ ಜನ ಬಂದಿದ್ದಾರೆ ಸಹ. ಒಂದು ಕಡೆ ಊಟ ಸಹ ನಡೀತಾ ಉಂಟು ನೋಡಿ, ಅಲ್ಲಿ ಎದುರುಗಡೆ ಊಟ ನಡೀತಾ ಇದೆ. ಹೀಗೆ ಸೈಡಲ್ಲಿ ಹೋದರೆ ಹಾಲ್. ಈಗ ಹಾಲಿಗೆ ಹೋಗುವ. ಅಮ್ಮನವರು ತಂಗಿ ಅವರೆಲ್ಲ ಮುಂದೆ ಹೋದರು. ಈಗ ನಾನು ಅವರ ಹಿಂದೆ, ಮಕ್ಕಳ ಹಿಂದೆ ಹೋಗ್ತಾ ಇದ್ದೇನೆ. ಎಲ್ಲ ಮುಂದೆ ಹೋಗಿ ಅಮ್ಮನವರೆಲ್ಲ ಹೋಗಿ ಕೂತರು ಅಂತ ಕಾಣ್ತದೆ, ಅಮ್ಮ ಮತ್ತು ತಂಗಿ ಎಲ್ಲ. ಈಗ ನಾನು ಮಕ್ಕಳೆಲ್ಲ ಒಳಗೆ ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ಜನ ಬಂದಿದ್ದಾರೆ, ಮದುವೆ ಫುಲ್ ಹಾಲಿಡೇ ಫುಲ್ ಆಗಿದೆ. ಅದೇ ರೀತಿಯಲ್ಲಿ ಊಟ ಸಹ ಆಗ್ತಾ ಇದೆ. ಆಶು ವಿಡಿಯೋ ಮಾಡ್ತಾ ಇದ್ದಾಳೆ, ನಾನು ಊಟದ ಹಾಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಊಟಕ್ಕೆ ನೋಡಿ ಟೇಬಲ್ ಎಲ್ಲ ಇಟ್ಟಿದ್ದಾರೆ. ಟೇಬಲ್ನ ಮೇಲೆ ಫಸ್ಟ್ ನ್ಯೂಸ್ ಪೇಪರ್, ಅದರ ಮೇಲೆ ಬಾಳೆಲೆ ಹಾಕೋದು. ಇದು ನೋಡಿ ಅಂಕಲ್ ಅವರ ಮಗ, ಅಲ್ಲಿ ಪಿಂಕ್ ಶರ್ಟ್ ಹಾಕಿದ್ದಾರಲ್ಲ ಅವರ ಮಗ ನಮ್ಮ ಮದುವೆ, ಅದು ನನ್ನ ಅಪ್ಪನ ಫ್ರೆಂಡ್.
ನೋಡಿ ಊಟ ನೋಡಿ ತುಂಬ ಒಳ್ಳೆ ರುಚಿಯಾಗಿತ್ತು. ಈಗ ನಾವು ಕೈ ತೊಳಿತಾ ಇದ್ದೇವೆ. ಇದು ಕೆರೆ, ಅಲ್ಲಿ ದೇವಸ್ಥಾನದ ಕೆರೆ. ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಹಾಗೆ ಅದಲ್ಲಿ ಮನೆ ಹತ್ತಿರನೇ ಅಲ್ಲಿ ನೋಡಿ, ಅಲ್ಲಿ ಹಂಚಿನ ಕಾರ್ಖಾನೆ ಇದೆ. ಅದರಲ್ಲಿ ಆ ಹೊಗೆ ಹೋಗುವ ಕೊಳವೆ ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ. ನೋಡಿ ಇಲ್ಲಿ ಹತ್ತಿರವೇ ದೇವಸ್ಥಾನದ ಹಿಂದುಗಡೆ ಚಿಕ್ಕಮ್ಮನ ಮನೆ. ನೋಡಿ ಅಲ್ಲಿ ದೇವಸ್ಥಾನದ ಹಿಂದುಗಡೆ ಕೋಟೆ ನೋಡಿ ಅಂತೆ, ತೋರಿಸಿದ ಮರ ನೋಡಿ ಅಲ್ಲಿ ಕಾಣ್ತಾ ಇದೆ. ಅದೇ ರೀತಿ ಇದು ಆಚೆದು ಹಾಲ್, ಹಂಚಿನ ಇದು ಕಾಣೋದು ಹಾಲ್. ಇದು ನೋಡಿ ಕೋಟೆ, ಇದು ಟಿಪ್ಪು ಸುಲ್ತಾನ್ ಕಟ್ಟಿದ ಕೋಟೆ. ಆ ಕೋಟೆ ಒಳಗೆ ಈ ಪಂಚಲಿಂಗೇಶ್ವರ ದೇವಸ್ಥಾನ. ಇದರ ಹತ್ತಿರವೇ ಚಿಕ್ಕಮ್ಮನ ಮನೆ. ಈಗ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸತಾಗಿ ನನ್ನ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ಹೊಸ ವಿಡಿಯೋದ ಬರ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್.